ಪರಿಶೀಲನೆ ಮಾಡಿದ್ವಿ. ಮತ್ತೆ ನಾವು ಶಾಲೆಗೆ ದಾಖಲಾತಿ ಪಡಿಬೇಕಂತ ಹೇಳಿದ್ರೆ ಯಾವುದೇ ರೀತಿಯ ಜಾತಿ ಮತ ಲಿಂಗ ಭೇದವಿಲ್ಲದೆ ಎಲ್ಲ ಮಗುವಿಗೂ ಕೂಡ ಶಿಕ್ಷಣವನ್ನು ಸಿಗಬೇಕು. ಆ ತರ ನಡೀತಾ ಇದೆ ಇಲ್ಲ ಅನ್ನೋದನ್ನ ಪರಿಶೀಲನೆ ಮಾಡೋದು. ಜೊತೆಗೆ ಏನಂತ ಹೇಳಿದ್ರೆ ಸರ್ಕಾರ ನಮಗೆ ಒಂದು 134 ಪ್ರಶ್ನಾವಳಿಗಳನ್ನು ಕೊಟ್ಟಿದೆ. ಅದು ನಾವು ಶಿಕ್ಷಕರ ಜೊತೆಗೂ ಹಿರಿಯರ ಜೊತೆಗೂ ಆನಂತರ ಮಕ್ಕಳ ಪೋಷಕರ ಜೊತೆಗೂ ಎಲ್ಲ ಪರಿಶೀಲನೆ ಮಾಡಿ ಅವರಿಂದ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತೇವೆ. ಅಂದ್ರೆ ಏನಾದ್ರೂ ನ್ಯೂನತೆಗಳಿದ್ರೆ ಅದನ್ನು ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಈ ಸಭೆಯಲ್ಲಿ ನಾವು ಅದನ್ನು ಮುಕ್ತವಾಗಿ ಹೇಳ್ತೇವೆ. ಅಂದ್ರೆ ನಾವು ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಈ ರೀತಿಯ ಅಂಶಗಳು ಕಂಡು ಬಂದಿವೆ. ಅದರ ಜೊತೆಗೆ ನೀವು ಕೂಡ ನಮಗೆ ನಮ್ಮ ಪರಿಶೀಲನೆ ಸಂದರ್ಭದಲ್ಲಿ ಬಿಟ್ಟು ಹೋಗಿರುವಂತಹ ಅಂಶಗಳಿದ್ರೆ ನೀವು ಕೂಡ ಈ ಸಭೆಯಲ್ಲಿ ಮುಕ್ತವಾಗಿ ಅದನ್ನು ಚರ್ಚೆ ಮಾಡಬಹುದು. ಅಂದ್ರೆ ಶಿಕ್ಷಕರಿಗೆ ಸಂಬಂಧಪಟ್ಟಂತಿರ್ಬೋದು, ಮಕ್ಕಳಿಗೆ ಇರ್ಬೋದು, ಅಥವಾ ನಿಮ್ಮ ಶಾಲೆಯಲ್ಲಿ ಏನಾದರೂ ಮೂಲಭೂತ ಸೌಕರ್ಯಗಳ ಬಗ್ಗೆ ಕೊರತೆ ಇದ್ರೆ ಅದನ್ನು ಕೂಡ ಹೇಳ್ಬೋದು. ಮತ್ತು ಉತ್ತಮ ಅಂಶಗಳಿದ್ರೆ ಕೂಡ ಅದು ಕೂಡ ನಾವು ಈ ವರದಿಯಲ್ಲಿ ನಾವು ಮನ್ನಣೆ ಮಾಡ್ತೇವೆ. ಇಷ್ಟು ಈ ಯೋಜನೆಯ ಬಗ್ಗೆ ನಾನು ನಿಮಗೆ ಪ್ರಾಸ್ತಾವಿಕವಾಗಿ ಹೇಳಿದ್ದೇನೆ. ಈಗ ಏನು 1 ವರ್ಷದ ಅವಧಿಯಲ್ಲಿ ಅಂದ್ರೆ 23-24ನೇ ಸಾಲಿನ ನಾವು ಸಾಮಾಜಿಕ ಪರಿಶೋಧನೆ ಮಾಡಿದ್ದೇವೆ ಈ ಯೋಜನೆಗೆ ಸಂಬಂಧಪಟ್ಟಂತೆ. ಅದಕ್ಕೆ ಸಂಬಂಧಪಟ್ಟಂತ ವರದಿಯನ್ನು ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ಮುಂದೆ ಮಂಡನೆಯನ್ನು ಮಾಡ್ತಾರೆ. ನಾವು ಕಂಡುಕೊಂಡ ಅಂಶಗಳನ್ನು ಬಿಟ್ಟು ಇತರೆ ಅಂಶಗಳು ಏನಾದರೂ ಇದ್ರೆ ನೀವು ಮುಕ್ತವಾಗಿ ಈ ಸಭೆಯಲ್ಲಿ ಚರ್ಚೆ ಮಾಡ್ಬೇಕಂತ ಹೇಳ್ತಾ ಇಷ್ಟೊತ್ತು ನನಗೆ 1-2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಈ ಸಾಮಾಜಿಕ ಪರಿಶೋಧನೆಯ ಬಗ್ಗೆ ಅದರ ಮಾಹಿತಿಗಳನ್ನು ಸಂಪೂರ್ಣವಾಗಿ ಒದಗಿಸಿಕೊಟ್ಟಿರ್ತಕ್ಕಂತಹ ಈ ಒಂದು ತಂಡದ ಮುಖ್ಯಸ್ಥರು ಆಗಿರ್ತಕ್ಕಂಥ ಶ್ರೀಮತಿ ನಜರಾ ಬೇಗಂ ಮಾಡ್ವೇಕರ್ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ವರದಿಯನ್ನ ಮಂಡನೆ ಮಾಡ್ತಾರೆ ಕುಮಾರಿ ಪೂಜಾ ಲಮಾಣಿಯವರು. ಎಲ್ಲರಿಗೂ ನಮಸ್ಕಾರ. 2023-24ನೇ ಸಾಲಿನ ಸಾಮಾಜಿಕ ಪರಿಶೋಧನೆಯ ಸಮಗ್ರ ಶಿಕ್ಷಣ ಸಂಕ್ಷಿಪ್ತ ವರದಿ. 2023-24ನೇ ಸಾಲಿನ ಜಾತಿವಾರು ವಿದ್ಯಾರ್ಥಿಗಳ ಸಂಖ್ಯೆ: 1ನೇ ತರಗತಿಯಲ್ಲಿ ಪರಿಶಿಷ್ಟ ಜಾತಿ 4, ಪರಿಶಿಷ್ಟ ಪಂಗಡ 1,